Okay, dear students, we are discussing about that biodiversity and conservation ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಜೀವ ವೈವಿಧ್ಯತೆ ಮತ್ತು ಅದರ ಸಂರಕ್ಷಣೆ ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ವಾಟ್ ಎವರ್ ದಟ್ ವಿ ಶುಡ್ ಕನ್ಸರ್ವ್ ದಿ ಬಯೋಡೈವರ್ಸಿಟಿ, ನಮ್ಮ ಒಂದು ಜೀವ ವೈವಿಧ್ಯತೆ ಅನ್ನೋದು ಏನಿದೆ ಅದನ್ನ ನಾವು ಸಂರಕ್ಷಣೆಯನ್ನ ಮಾಡಬೇಕು. ಸೊ ಯಾವ ಒಂದು ಕಾರಣಕ್ಕೆ ನಾವು ಸಂರಕ್ಷಣೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಅನ್ನ ಮಾಡಿದ್ವಿ. ವೈ ದ ರೀಸನ್ ಫಾರ್ ದಿ ಕನ್ಸರ್ವ್ ಆಫ್ ದಿ ಬಯೋಡೈವರ್ಸಿಟಿ, those are said to be that broadly utilitarian ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರ ಜೊತೆಗೆ ನ್ಯಾರೋಲಿ ಯುಟಿಲಿಟೇರಿಯನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್, ಜೊತೆಗೆ ಎಥಿಕಲ್ ಯುಟಿಲಿಟೇರಿಯನ್ ಅಂತಕ್ಕಂಥ ಒಂದು ಮೂರು ರೀತಿಯಾದ ಕಾನ್ಸೆಪ್ಟ್ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಈ ಮೂರು ಏನ್ ಹೇಳ್ತಾ ಹೇಳ್ತಾರೆ, ಏನಕ್ಕೆ ನಾವು ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿನ ಸಂರಕ್ಷಣೆ ಕನ್ಸರ್ವ್ ಮಾಡಬೇಕು, ಅದರಿಂದ ನನಗೆಲ್ಲ ಯಾವ ರೀತಿಯಾದ ಒಂದು ಲಾಭಗಳಿದಾವೆ ಅದರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಎಥಿಕಲ್ ಯುಟಿಲಿಟೇರಿಯನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ, ಸೊ ವಾಟ್ ಈಸ್ ಮೆಂಟ್ ಬೈ ಎಥಿಕಲ್ ಯುಟಿಲಿಟೇರಿಯನ್ ಅಂದ್ರೆ, ಸೊ ವಿ ಮೇಡ್ ಸಮ್ ಆಫ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಓಕೆ, ಸೊ ಇಫ್ ಯು ಕಮ್ ಟು ದಟ್ ಎಥಿಕಲ್ ಯುಟಿಲಿಟೇರಿಯನ್, ಎಥಿಕಲ್ ಯುಟಿಲಿಟೇರಿಯನ್ ಅಂತಕ್ಕಂಥ ಕಾನ್ಸೆಪ್ಟ್ ನ ಬಗ್ಗೆ ಹೇಳ್ತಾರೆ. ಸೊ ವಾಟ್ ಈಸ್ ಮೆಂಟ್ ಬೈ ಎಥಿಕಲ್ ಯುಟಿಲಿಟೇರಿಯನ್ ಅಂತ ಹೇಳ್ತಾರೆ, ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ಫಾರ್ಮ್ಡ್. Okay, there are some of the rules and regulations are there. Okay, ಕೆಲವೊಂದು ನಿಯಮಗಳನ್ನ ಮಾಡಿದ್ದಾರೆ. ಸೊ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಕ್ಕೆ, why should those kind of the rules and regulations are formed ಅಂದ್ರೆ major is nothing but that to conserve our biodiversity. Okay, for conserve our biodiversity, ನಮ್ಮ ಒಂದು ವೈವಿಧ್ಯತೆ ಏನಿದೆ ಸೊ ಅದನ್ನ ಸಂರಕ್ಷಣೆ ಮಾಡಲಿಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಒಂದು ಎಥಿಕಲ್ ಯುಟಿಲಿಟೇರಿಯನ್ ಅಂಡರ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಅದನ್ನ ಒಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಹೋದ್ರೆ ನಮ್ಮ ಒಂದು ಜೀವ ವೈವಿಧ್ಯತೆನ ಈಸಿಯಾಗಿ ಕನ್ಸರ್ವ್ ಮಾಡ್ತಾ ಹೋಗ್ಬೋದು, ಸಂರಕ್ಷಣೆ ಮಾಡ್ತಾ ಹೋಗ್ಬೋದು. ಸೊ ವಿನಾಶದ ಅಂಚೆ ಇರ್ತಕ್ಕಂಥ ಪ್ರಾಣಿಗಳನ್ನ ನಾವು ಉಳಿಸ್ಕೊಳ್ಬಹುದು. ಆ ಒಂದು ನಿಟ್ಟಿನಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ಅಂತ ನಾವು ತಿಳ್ಕೊಳ್ತಾವಲ್ಲ. ಸೊ ಬಿಫೋರ್ ದಟ್ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದು 4 to 5 ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ. ಸೊ 6 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ. ಆ ಒಂದು 6 ಅಲ್ಲಿ ಯಾವ್ದಾದ್ರು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಡಿಫೈನ್ ಅಂತ ಅಥವಾ ಎಕ್ಸ್ಪ್ಲೈನ್ ಅಂತ 2 ಮಾರ್ಕ್ಸ್ ಕೇಳ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಓಕೆ, ಸೊ ದೀಸ್ ಕೈಂಡ್ ಆಫ್ ಬರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಎನಿ ಒನ್. ಓಕೆ, ಸೊ ಎನಿ ಒನ್ ವಿಲ್ ಬಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಹೋಗ್ಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಇಟ್. ಯಾವುದು ಆ ರೀತಿಯಾದ ರೂಲ್ಸ್ ಗಳು ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒಂದು ರೂಲ್ಸ್ ನ ವಿಷಯಕ್ಕೆ ಬಂದ್ರೆ, ಏನೊಂದು ಗವರ್ಮೆಂಟ್ ಅಲ್ಲಿ ಮಾಡ್ತಾರೆ ಅಥವಾ ವರ್ಲ್ಡ್ ಗವರ್ಮೆಂಟ್ ಇಂದ ಮಾಡಿರ್ತಕ್ಕಂಥ ಒಂದು ಫಸ್ಟ್ ರೂಲ್ ಏನು ಅಂದ್ರೆ ರೆಡ್ ಡೇಟಾ ಬುಕ್ ಅಂತಕ್ಕಂಥ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ಸೊ ರೆಡ್ ಡೇಟಾ ಬುಕ್ ಅಂತ ಹೇಳ್ಬೋದು. ಸೊ RDB ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಿ. ಓಕೆ, ಸೊ ವಾಟ್ ಈಸ್ ಮೆಂಟ್ ಬೈ ದಿಸ್ ರೆಡ್ ಡೇಟಾ ಬುಕ್? ರೆಡ್ ಡೇಟಾ ಬುಕ್ ಅಂದ್ರೆ ಏನು, ಇದರಲ್ಲಿ ಏನಿರುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋದ್ರೆ, ದ ಬುಕ್ ಇಟ್ ಇನ್ಕ್ಲೂಡ್ಸ್ ದ ಲಿಸ್ಟ್ ಆಫ್ ದಿ threatened species ಅಂತ ಹೇಳ್ತಾ ಹೋಗ್ತೀವಿ. ದ ಬುಕ್ ಇನ್ಕ್ಲೂಡ್ಸ್ ದ ಲಿಸ್ಟ್ ಆಫ್ ವಾಟ್ ಕೈಂಡ್ ಆಫ್ ದಿ ಲಿಸ್ಟ್ ಇಟ್ ವಿಲ್ ಬಿ ಅಂದ್ರೆ threatened species ಅಂತ ಹೇಳಿ. ಓಕೆ, threatened species ಅಂತ ಹೇಳ್ತಾ ಹೋದು. ಸೊ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕೂಡ ಪ್ರೊನೌನ್ಸ್ ಮಾಡ್ತೀವಿ, ಥ್ರೆಟನ್ಡ್ ಸ್ಪೀಶೀಸ್ ಅಂತ ಕೂಡ ನಾವು ಪ್ರೊನೌನ್ಸ್ ಮಾಡ್ತೀವಿ ಹೇಳ್ತಾ ಹೋಗ್ತೀವಿ. ಕನ್ನಡದಲ್ಲಿ ಹೇಳ್ತಾರೆ ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಒಂದು ಜೀವಿಗಳು ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ಒಂದು ಥ್ರೆಟನ್ಡ್ ಸ್ಪೀಶೀಸ್ ನ ಒಂದು ಲಿಸ್ಟ್ ಮಾಡಿ, ಸೊ ಎಲ್ಲಾ ರೀತಿಯಾದ ರೀಜನ್ ಓಲ್ ವರ್ಲ್ಡ್ ಅಲ್ಲಿ ಎಲ್ಲಾ ರೀತಿಯ ಇರ್ತಕ್ಕಂಥ ವಿನಾಶದ ಅಂಚಿನ ಇರ್ತಕ್ಕಂಥ ಒಂದು ಸ್ಪೀಶೀಸ್ ಗಳ ಜೀವಿಗಳ ಒಂದು ಲಿಸ್ಟ್ ಔಟ್ ಮಾಡ್ತಕ್ಕಂಥ ಒಂದು ಬುಕ್ ನಾವು ರೆಡ್ ಡೇಟಾ ಬುಕ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಪ್ಲಾಂಟ್ಸ್ ಇಂದ ಅನಿಮಲ್ಸ್ ಒಂದು ಸ್ಪೀಶೀಸ್ ನ ಒಂದು ಲಿಸ್ಟ್ ಇದರಲ್ಲಿ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತಾ ಹೋದು. ಸೊ ಎಲ್ಲ ಓಲ್ ವರ್ಲ್ಡ್ ಅಲ್ಲಿ ರೆಗ್ಯುಲೇಟ್ ಮಾಡಿ ಸೊ ಒಂದು ಲಿಸ್ಟ್ ಅನ್ನು ಮಾಡಿದ್ದಾರೆ. ಸೊ ಇದನ್ನ ಮಾಡಿದಂತ ಒಬ್ಬರು ವ್ಯಕ್ತಿ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ. ಸೊ ಇಸ್ ನೇಮ್ ಇಸ್ ಸರ್ ಪೀಟರ್ ಸ್ಕಾಟ್ ಅಂತ. ಓಕೆ, ದ ಸೈಂಟಿಸ್ಟ್ ನೇಮ್ ಇಸ್ ಸರ್ ಪೀಟರ್ ಸ್ಕಾಟ್ ಅಂತಕ್ಕಂಥ ಒಂದು ಸೈಂಟಿಸ್ಟ್. ಯಾವಾಗ ಮಾಡಿದ್ದಾರೆ ಅಂದ್ರೆ
ಡ್ಯೂರಿಂಗ್ 1916 ನಲ್ಲಿ ಮಾಡಿದ್ರು. ಓಕೆ, ಸೊ ಇವರ ಒಂದು ಬುಕ್ ಅಲ್ಲಿ ಏನಿದೆ, ಒಂದು ಆಬ್ಜೆಕ್ಟಿವ್ ಏನಿದೆ, ಇದನ್ನ ಒಂದು ರೀತಿಯಾದ ಒಂದು ಲಿಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತ ನಾವು ತಿಳ್ಕೊಳ್ತಾರೆ. ಸೊ ಇಟ್ ಗಿವ್ಸ್ ದಟ್ ಗ್ಲೋಬಲ್ ಇಂಡೆಕ್ಸ್ ಫಾರ್ ದಿ ಡಿಕ್ಲೈನಿಂಗ್ ಬಯೋಡೈವರ್ಸಿಟಿ. ಓಕೆನಾ, ಸೊ ಏನೊಂದು ಜೀವ ವೈವಿಧ್ಯತೆ ಕಮ್ಮಿ ಆಗ್ತಿದೆ, ಸೊ ಅದನ್ನ ನಾವು ಜಾಸ್ತಿ ಮಾಡ್ಲಿಕ್ಕೆ, ಅದನ್ನ ಕಾಪಾಡ್ಕೊಳ್ಲಿಕ್ಕೆ ಅಥವಾ ವಿನಾಶದ ಅಂಚಿನ ಇರ್ತಕ್ಕಂಥ ಒಂದು ಎಂಡೇಂಜರ್ ಸ್ಪೀಶೀಸ್ ನಾವು ಒಂದು ಡಾಕ್ಯುಮೆಂಟೇಶನ್ ಮಾಡಿ ಯಾವ ರೀತಿಯಾದ ಅನಿಮಲ್ಸ್ಗಳು ವಿನಾಶದ ಅಂಚಿನಲ್ಲಿದ್ದಾವೆ, ಅದು ವಿನಾಶದ ಅಂಚಿಗೆ ಹೋಗ್ಲಿಕ್ಕೆ ಕಾರಣ ಏನು, ಸೊ ಅದನ್ನ ನಾವು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬಹುದು, ಆ ರೀತಿಯಾದ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಬುಕ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಹೌದು. ಸೊ ಇದು ನಾವು ಮೇಜರ್ ಏನೊಂದು ಇರ್ತಕ್ಕಂಥ ಒಂದು ಮೇಜರ್ ರೀಸನ್ ಅಂತ ಹೇಳಿದ್ರೆ ಟು ಕನ್ಸರ್ವ್ ಅವರ್ ಬಯೋಡೈವರ್ಸಿಟಿ, ನಮ್ಮ ಒಂದು ಬಯೋಲಾಜಿಕಲ್ ಡೈವರ್ಸಿಟಿ ಇದೆ, ಜೀವ ವೈವಿಧ್ಯತೆ ಇದೆ, ಇದನ್ನ ನಾವು ಕಾಪಾಡ್ಕೊಳ್ಬೇಕು, ಓಕೆನಾ, ಸಂರಕ್ಷಣೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಲಿಸ್ಟ್ ಅನ್ನ ಮಾಡಿ, ಇಷ್ಟನ್ನ ನಾವು ಲಿಸ್ಟ್ ಮಾಡಿರೋದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಕೊಲ್ಬಾರ್ದು, ಅದನ್ನ ಹಾಳು ಮಾಡಬಾರ್ದು ಅಂತ ಒಂದು ಲಿಸ್ಟ್ ಔಟ್ ಮಾಡಿ, ಸೊ ಇದನ್ನ ರೂಲ್ಸ್ ನ ಒಂದು ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್, ಎಲೆಕ್ಟ್ರಿಕಲ್ ಯುಟಿಲಿಟಿ ಏನ ಕೆಳಗಡೆ ಬರುತ್ತದು. ಮತ್ತೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಹೇಳ್ತಾ ಇದ್ರೆ ಅವಾಗ ಹೇಳಿದಾಗೆ ಥ್ರೆಟನ್ಡ್ ಸ್ಪೀಶೀಸ್ ಅಂತ ಒಂದು ಸ್ಪೀಶೀಸ್ ನ ಲಿಸ್ಟ್ ಔಟ್ ಮಾಡಿದ್ದಾರೆ. ಓಕೆ, ಥ್ರೆಟನ್ಡ್ ಸ್ಪೀಶೀಸ್ ಅಂತ ಹೇಳ್ಬೋದು. ಓಕೆ, ಸೊ ಈ ಒಂದು ಥ್ರೆಟನ್ಡ್ ಸ್ಪೀಶೀಸ್ ಅಂತಕ್ಕಂಥ ಕೆಲವೊಂದು ಥ್ರೆಟನ್ಡ್ ಸ್ಪೀಶೀಸ್ ನ ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ ವಾಟ್ ಇಸ್ ಮೆಂಟ್ ಬೈ ಥ್ರೆಟನ್ಡ್ ಸ್ಪೀಶೀಸ್ ಅಂತ ಹೇಳ್ತಾರೆ, ದ ಸ್ಪೀಶೀಸ್ ಪಾಪ್ಯುಲೇಷನ್ ನಂಬರ್ decreasing and likely become the severely threatened. Okay, a kind of species, the population of this species, okay, population of species are kindly decreasing ಅಂತ ಹೇಳ್ತೀವಿ. ಸೊ ಬರ್ತಾ ಈ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಗಳ ಒಂದು ಜನಸಂಖ್ಯೆ ಏನಿದೆ, ಸೊ ಅದು ಡಿಕ್ರೀಸ್ ಆಗ್ತಾ ಇದೆ. ಸೊ ಆ ರೀತಿಯಾಗಿ ಡಿಕ್ರೀಸ್ ಆಗ್ತಾ ಇರ್ತಕ್ಕಂಥ ಒಂದು ಸ್ಪೀಶೀಸ್ ಗಳನ್ನ ಲಿಸ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ಅದು ನಾವು ಥ್ರೆಟನ್ಡ್ ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಬರ್ತಾ ಯಾವ ಜೀವಿಗಳ ಒಂದು ಸಂಖ್ಯೆ ಕಮ್ಮಿ ಆಗ್ತಿದೆ, ಸೊ ನಂಬರ್ ಆಫ್ ಸ್ಪೀಶೀಸ್ ಕೈಂಡ್ಲಿ ಡಿಕ್ರೀಸಿಂಗ್, ದೋಸ್ ಆರ್ ಸ್ಟಾರ್ಟೆಡ್ ಟು ಬಿ ದಟ್ ಥ್ರೆಟನ್ಡ್ ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿಯಾದ ಒಂದು ಥ್ರೆಟನ್ಡ್ ಸ್ಪೀಶೀಸ್ ನ ಒಂದು ಲಿಸ್ಟ್ ಔಟ್ ಮಾಡಿ ಅದನ್ನ ಒಂದು ಸೊ ಇದೆಲ್ಲ ವಿನಾಶದ ಅಂಚಿನಲ್ಲಿದೆ, ಇದನ್ನ ನಾವು ಕನ್ಸರ್ವ್ ಮಾಡಬೇಕು ಅಂತ ಒಂದು ಎರಡನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಥ್ರೆಟನ್ಡ್ ಸ್ಪೀಶೀಸ್ ಅಂತ ಒಂದು ಪರ್ಟಿಕ್ಯುಲರ್ ಸಪರೇಟ್ ಒಂದು ಸ್ಪೀಶೀಸ್ ಗಳ ಒಂದು ರೆಕಾರ್ಡ್ ನ ಲಿಸ್ಟ್ ಅನ್ನ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಕಾರಣ ಕೂಡ ಕೊಲ್ಬಾರ್ದು, ಅದನ್ನ ವಿನಾಶದ ಅಂಚಿಗೆ ಹೋಗ್ತಾರೆ ತರ ನೋಡ್ಕೋಬೇಕು. ಅದಕ್ಕೆ ಒಂದು ಬದುಕಲಿಕ್ಕೆ ಯಾವ ರೀತಿಯಾದ ಪರಿಸರದ ಅವಶ್ಯಕತೆ ಇದೆ ಅದನ್ನ ನಾವು ಒದಗಿಸ್ಕೊಡ್ಬೇಕು. ಆ ರೀತಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ ಸೊ ಈ ರೀತಿಯ ಲಿಸ್ಟ್ ಔಟ್ ಅನ್ನ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ಇದನ್ನ ಮೇಂಟೈನ್ ಮಾಡ್ತಿರೋದು ಅಥವಾ ಥ್ರೆಟನ್ಡ್ ಸ್ಪೀಶೀಸ್ ಮತ್ತೆ ಹಾರ್ಡಿ ರೆಡ್ ಡೇಟಾ ಬುಕ್, ಸೊ ಎರಡನ್ನೂ ಕೂಡ ಮೇಂಟೈನ್ ಮಾಡ್ತಿರೋದು ಸೊ ICZN ಅಂತ ಹೇಳ್ಬಹುದು. ಸೊ ಅಥವಾ IUCN ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಇದೆ, ಓಕೆನಾ. ಸೊ IUCN ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಇದೆ. ಈ ಒಂದು IUCN ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಇವೆರಡನ್ನೂ ಕೂಡ ಅಷ್ಟೇ ಮೇಂಟೈನ್ ಮಾಡ್ತಾ ಇರ್ಬೋದು. ವಾಟ್ಸ್ ದ ಫುಲ್ ಫಾರ್ಮ್ ಆಫ್ IUCN ಅಂತ ಹೇಳ್ತಾರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದಿ ಕನ್ಸರ್ವೇಷನ್ ಆಫ್ ಅವರ್ ನೇಚರ್ ಅಂತ ಹೇಳಿದೆ, ಓಕೆನಾ. ಸೊ ಇಟ್ ಇಸ್ ಸೆಡ್ ಟು ಬಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ಅವರ್ ನೇಚರ್ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಯೂನಿಯನ್ for conservation of nature, ಪರಿಸರವನ್ನು ಕನ್ಸರ್ವ್ ಮಾಡಲಿಕ್ಕೆ ಒಂದು ಯೂನಿಯನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು IUCN ಅಂತಕ್ಕಂಥ ಯೂನಿಯನ್ ಈ ಒಂದು ರೆಡ್ ಡೇಟಾ ಬುಕ್ ಮತ್ತೆ ಥ್ರೆಟನ್ಡ್ ಸ್ಪೀಶೀಸ್ ನ ಮೇಂಟೈನ್ ಮಾಡ್ತಿದ್ದಾರೆ, ಲಿಸ್ಟ್ ಔಟ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇವೆರಡೂ ಕೂಡ ಅಷ್ಟೇ ಒಂದು ರೀತಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇದೆಲ್ಲದೆ ಮೂರನೇ ಇನ್ನೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಓದಕ್ಕೆ ಬಂದ್ರೆ ರಾಮ್ಸರ್ ಸೈಟ್ಸ್ ಅಂತಕ್ಕಂಥ ಕೆಲವೊಂದು ಜಾಗಗಳನ್ನ ಮಾರ್ಕ್ ಮಾಡಿ ಐಡೆಂಟಿಫೈ ಮಾಡಿ ಇಟ್ಟಿದೆ.
Okay, those are said to be rams are sites ಅಂತ ಹೇಳ್ತಾರೆ. So it will be as per 2 marks. Okay, 2 marks ಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ. So what is meant by rams are sites? ಇದನ್ನ ಏನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ ಅಥವಾ ಇದನ್ನ ಏನಕ್ಕೆ ಸೊ ವಾಟ್ ಆರ್ ರೆಕಗ್ನೈಸ್ ಮಾಡಿ ಅದನ್ನ ಒಂದು ಬೌಂಡರಿನ ಹಾಕಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಈ ರೀತಿಯ rams are sites ಇರುತ್ತೆ ಅಂತ ಹೇಳ್ತಾರೆ. So what is meant by it ಅಂತ ಹೇಳ್ತಾರೆ, it is a kind of wet land site ಅಂತ ಹೇಳಿ. Okay, so ಒಂದು ರೀತಿಯಾದ ವೆಟ್ ಲ್ಯಾಂಡ್ ಸೈಟ್ ಅಂತ ಹೇಳ್ತಾ ಹೌದು, ತೇವಾಂಶ ಇರ್ತಕ್ಕಂಥ ಕೆಲವೊಂದು ಜಾಗಗಳು ಅಂತ ಹೇಳಿ. ಓಕೆ, ಈ ರೀತಿಯಾಗಿ ತೇವಾಂಶ ಇರ್ತಕ್ಕಂಥ ಕೆಲವೊಂದು ಜಾಗಗಳನ್ನ ಸೆಲೆಕ್ಟ್ ಮಾಡಿ ಐಡೆಂಟಿಫೈ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ಸೊ ಇದಕ್ಕೆ ಒಂದು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಾಟ್ ಇಟ್ ಮೀನ್ ಅಂದ್ರೆ ರಾಮ್ಸರ್ ಕನ್ಸರ್ವೇಷನ್ ಆರ್ ಕನ್ಸರ್ವೇಷನ್ ಆಫ್ ದಿ ವೆಟ್ ಲ್ಯಾಂಡ್ಸ್ ಅಂತ ಅದನ್ನ ಕರೀತಾ ಹೋಗ್ತಾರೆ. ಓಕೆ, ವಾಟ್ ಇಟ್ ಮೀನ್ ಬೈ ರಾಮ್ಸರ್ ಸೈಟ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದ conservation of wet land. Okay, ತೇವಾಂಶ ಜಾಸ್ತಿ ಇರ್ತಕ್ಕಂಥ ಒಂದು ಪ್ರದೇಶಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಅದನ್ನ ನಾವು ಟ್ರಾನ್ಸ್ಫರ್ ಸೈಜ್ ಅಂತ ಕರಿತಾ ಹೋಗ್ತೀವಿ. ಸೊ ಏನಕ್ಕೆ ಯಾವ ರೀತಿಯ ಒಂದು ತೇವಾಂಶ ಜಾಸ್ತಿ ಇರ್ತಕ್ಕಂಥ ಒಂದು ಲ್ಯಾಂಡ್ ಅನ್ನ ನಾವು ಕನ್ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ದಟ್ ಎಲ್ಲಿ ತೇವಾಂಶದ ಅಂಶ ಜಾಸ್ತಿ ಇರುತ್ತೋ ಅಲ್ಲಿ ಹೆಚ್ಚಿನ ನಂಬರ್ ಆಫ್ ಸ್ಪೀಶೀಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ವೈ ಇಟ್ ಈಸ್ ಮೀನ್ ವೈ ಅಂತ ಹೇಳ್ತಾರೆ, ದೇರ್ ಇಸ್ ಎ ನಂಬರ್ ಆಫ್ ಸ್ಪೀಶೀಸ್ ವಿಲ್ ಬಿ ಹೈಯರ್ ಇನ್ ದಿ ವೆಟ್ ಲ್ಯಾಂಡ್. ಓಕೆ, ಈ ಕಡೆ ತುಂಬಾ ನೀರಿನ ತೇವಾಂಶ ಕೂಡ ಅಕ್ವಾಟಿಕ್ ಲ್ಯಾಂಡ್ ಕೂಡ ಆಗಿರ್ಬೋದು. ಓಕೆ, ನೀರಿನ ಪ್ರದೇಶ ಕೂಡ ಆಗಿರ್ಬೋದು ಅಥವಾ ಲ್ಯಾಂಡ್ ಕೂಡ ಆಗಿರ್ಬೋದು, ತೇವಾಂಶ ಇರಬೇಕು. ಓಕೆ, ಸೊ ಒಂದು ನೀರಿನ ಮಟ್ಟ ತೇವಾಂಶ ಎಲ್ಲಿ ಜಾಸ್ತಿ ಇರುತ್ತೆ ಆ ಒಂದು ಪ್ರದೇಶದಲ್ಲಿ ವಾಟರ್ ಜೀವಿಗಳ ಸಂಖ್ಯೆ ಪ್ಲಾಂಟ್ಸ್ ಇರ್ಬೋದು ಅನಿಮಲ್ಸ್ ಇರ್ಬೋದು ಜಾಸ್ತಿ ಇರುತ್ತೆ. ಯಾಕೆಂದ್ರೆ ವಾಟರ್ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇರ್ತದೆ. ಸೊ ಆ ರೀತಿಯ ಒಂದು ಸೈಟ್ಸ್ ಗಳನ್ನ ವಾಟರ್ ವೆಟ್ ಲ್ಯಾಂಡ್ಸ್ ಇರುತ್ತೆ ಅದನ್ನ ನಾವು ರಾಮ್ಸರ್ ಸೈಟ್ಸ್ ಅಂತ ಐಡೆಂಟಿಫೈ ಮಾಡಿ ಅದನ್ನ ಕನ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತಾ ಹೌದು. ಸೊ ಯಾವ್ದೆಲ್ಲ ರಾಮ್ಸರ್ ಸೈಟ್ಸ್ ಗೆ ಬರುತ್ತೆ ಅಂದ್ರೆ, ಸೊ ನದಿ ಇದೆ ಅಂದ್ರೆ ಅದ್ರ ಅಕ್ಕಪಕ್ಕ ಜಾಗ, ಓಕೆ, ನದಿ ಪಾತ್ರದ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಯಾವ್ದೊಂದು ನದಿ ಹರಿತಾ ಇದೆ ಅಂದ್ರೆ ಸೊ ವಾಟರ್ದಲ್ಲಿ ಯಾವ್ದೋ ಒಂದು ರಿಸರ್ವಾಯರ್ ಅಥವಾ ಡ್ಯಾಮ್ ಅದು ಅಕ್ಕಪಕ್ಕ, ಯಾಕಂದ್ರೆ ಅಲ್ಲಿ ನೀರಿನಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಲ್ಯಾಂಡ್ ಕೂಡ ಇರುತ್ತೆ, ವಾಟರ್ ಇರುತ್ತೆ, ಬಟ್ ತೇವಾಂಶ ಜಾಸ್ತಿ ಇರುತ್ತೆ. ಸಮುದ್ರದ ಅಕ್ಕಪಕ್ಕ ಈ ರೀತಿಯಾಗಿ ಅದನ್ನ ವೆಟ್ ಲ್ಯಾಂಡ್ಸ್ ಅಂತ ಕರಿತಾ ಹೋಗ್ತೀವಿ. ತೇವಾಂಶ ಜಾಸ್ತಿ ಇರ್ತಕ್ಕಂಥ ಪ್ರದೇಶಗಳು ಅದನ್ನ ಕನ್ಸರ್ವ್ ಮಾಡೋದ್ರಿಂದ ವಾಟರ್ ಸ್ಪೀಶೀಸ್ ಗಳ ಸಂಖ್ಯೆನ ಜಾಸ್ತಿ ಮಾಡಬಹುದು, ವಿನಾಶದ ಅಂಚಿಗೆ ಹೋಗೋದನ್ನ ತಡೆಯಬಹುದು ಅಂತ ಒಂದು ಅನಾಲಿಸಿಸ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ವಾಟರ್ ಗವರ್ಮೆಂಟ್ ಎನ್ವೈರನ್ಮೆಂಟ್ ಟ್ರೀಟಿ ಕೂಡ ಎಸ್ಟಾಬ್ಲಿಷ್ ಆಗಿದೆ. ಓಕೆನಾ, ಸೊ ಒಂದು ಅಲಯನ್ಸ್ ಕೂಡ ಆಗಿದೆ. ಸೊ ಯಾವಾಗ ಇದೆ ಅಂದ್ರೆ 1971 ನಲ್ಲಿ ಓಕೆ ವರ್ಲ್ಡ್ ನ್ಯಾಚುರಲ್ ಟ್ರೀಟಿ ಅಂತ ಹೇಳಿದೆ. ಓಕೆ, ವರ್ಲ್ಡ್ ನ್ಯಾಚುರಲ್ ಟ್ರೀಟಿ ಅಂತ ಹೇಳಿ ಇಡೀ ವರ್ಲ್ಡ್ ಜಗತ್ತೇ ಇದನ್ನ ಅಕ್ಸೆಪ್ಟ್ ಮಾಡಿ ಸೊ ನ್ಯಾಚುರಲ್ ವಾಟರ್ ಏನೊಂದು ಅಲಯನ್ಸ್ ಅನ್ನ ಒಂದು ನಿಯಮಗಳ ಒಪ್ಪಿಗೆಯನ್ನ ಮಾಡ್ಕೊಂಡು ಎಲ್ಲರೂ ಕೂಡ ಕನ್ಸರ್ವ್ ಮಾಡ್ಲಿಕ್ಕೆ ಒಪ್ಪಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದನ್ನ ನಾವು ರಾಮ್ಸರ್ ಸೈಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಯುನೆಸ್ಕೋ ಇಂದ ಬಂದಿರತಕ್ಕಂತ ಒಂದು ವಾತಾವರಣ ಏನೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ನಾವು ಹೇಳ್ತಾ ಹೋದು. ನಾವು ವೆಟ್ ಲ್ಯಾಂಡ್ ಅಂತ ಹೇಳಿದ್ನಲ್ಲ, ಎಸ್ಟುರೀಸ್ ಅಂತಕ್ಕಂಥ ಒಂದು ವೆಟ್ ಲ್ಯಾಂಡ್ ಬರ್ತದೆ. ಎಸ್ಟುರೀಸ್ ಅಂದ್ರೆ ಎಲ್ಲಿ ನದಿ ಮತ್ತೆ ಸಮುದ್ರ ಎರಡು ಜಾಗಗಳು ಮೀಟ್ ಆಗುತ್ತಲ್ಲ, ಸೊ ಅದನ್ನ ನಾವು ಎಸ್ಟುರೀಸ್ ಅಂತ ಹೇಳ್ತಾ ಹೋಗ್ತೀವಿ. ಸೀ ಶೋರ್ಸ್ ಅಂತ ಹೇಳ್ತೀವಿ, ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾ ಹೋಗ್ತೀವಿ, ಲೇಕ್ ಗಳಂತ ಹೇಳ್ತಾ ಹೋಗ್ತೀವಿ. ಅದೆಲ್ಲದೂ ಕೂಡ ಈ ಒಂದು ರಾಮ್ಸರ್ ಸೈಟ್ಸ್ ನ ಅಂಡರ್ ಅಲ್ಲಿ ಬರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಆ ರೀತಿಯಾದ ವೆಟ್ ಲ್ಯಾಂಡ್ ಅನ್ನ ಕನ್ಸರ್ವ್ ಮಾಡಬೇಕು, ಅಲ್ಲಿ ಸ್ಪೀಶೀಸ್ ಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಅನ್ನೋ ಕಾರಣದಲ್ಲಿ ಅದನ್ನು ಕೂಡ ಅಷ್ಟೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದಟ್ ಟು ಕನ್ಸರ್ವ್ ದಿ ಬಯೋಡೈವರ್ಸಿಟಿ. ನೆಕ್ಸ್ಟ್ ರಾಮ್ಸರ್ ಸೈಟ್ಸ್ ಅಂತ ಇನ್ನೊಂದು ರೂಲ್ಸ್ ಬಗ್ಗೆ ಹೇಳ್ತಾರೆ, ಸ್ಪೀಶೀಸ್ ಪ್ರೊಟೆಕ್ಷನ್ ಆರ್ ಪ್ರಿಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಆರ್ ವಿಚ್ ಕೈಂಡ್ ಆಫ್ ಸ್ಪೀಶೀಸ್ ಪ್ರೊಟೆಕ್ಟೆಡ್ ಅಂಡ್ ಪ್ರಿಸರ್ವ್ ಅಂದ್ರೆ ವಿಚ್ ಆರ್ ಅಂಡರ್ ದಿ ಎಂಡೇಂಜರ್ಡ್ ಸ್ಪೀಶೀಸ್. ಓಕೆ, ಸೊ ಎಂಡೇಂಜರ್ಡ್ organisms conservation or protection and preservation ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾದ ಒಂದು ರೂಲ್ಸ್ ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಎಂಡೇಂಜರ್ಡ್ ಅಂತಂದ್ರೆ ನಥಿಂಗ್ ಬಟ್ ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಒಂದು ಜೀವಿಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದನ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ವಾಟ್ ಇಸ್ ಮೆಂಟ್ ಬೈ ಅಂತ ಹೇಳ್ತಾರೆ, ಇಟ್ ಈಸ್ ನಥಿಂಗ್ ಬಟ್ a method of protection of species whether it may be plants or animals which are severely threatened. Okay, so what is meant by this one preservation protection ಅಂತ ಹೇಳ್ತಾರೆ, it is nothing but it is a kind of method of protection of
endangered or severely endangered or severely threatened plants and animals. ಓಕೆ, ತುಂಬಾನೇ ವಿನಾಶದ ಅಂಚಿನಲ್ಲಿ ಇರ್ತಕ್ಕಂಥ ಒಂದು ಸಸ್ಯಗಳು ಮತ್ತೆ ಅನಿಮಲ್ಸ್ಗಳ ಜೀವಿಗಳನ್ನ ಪ್ರಾಣಿಗಳನ್ನ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಇದರಲ್ಲಿ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಹೌ ಇಟ್ ವಿಲ್ ಬಿ ಪ್ರೊಟೆಕ್ಟೆಡ್ ಅಂತ ಹೇಳ್ತಾರೆ, ಲೈಕ್ ದಟ್ ಝೂಗಳನ್ನ ಮಾಡುವಂಥದ್ದು, ಓಕೆ, ಅಥವಾ ಇಂಟರ್ನ್ಯಾಷನಲ್ ಏನೊಂದು ಅಂತಾರಾಷ್ಟ್ರೀಯ ಉದ್ಯಾನವನ ಮಾಡುವಂಥದ್ದು, ಓಕೆ, ಸ್ಯಾಂಚುರೀಸ್ ನ ಮಾಡುವಂಥದ್ದು, ಓಕೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ನ ಮಾಡುವಂಥದ್ದು, ಅಭಯಾರಣ್ಯಗಳು ಅಂತ ನಾವೇ ಕರಿತಾ ಹೋಗ್ತೀವಿ. ಆ ರೀತಿಯಾಗಿ ಸೊ ನ್ಯಾಷನಲ್ ಪಾರ್ಕ್ ಗಳನ್ನ ಮಾಡುವಂಥದ್ದು, ಸ್ಯಾಂಚುರೀಸ್ ನ ಒಂದು ಪ್ರೊಟೆಕ್ಟಿವ್ ನೇಚರ್ ನಾವು ಮಾಡ್ತಾ ಹೋದ್ರೆ ವಾಟ್ ಎವರ್ ದಟ್ ವಿ ಕ್ಯಾನ್ ಕನ್ಸರ್ವ್ ದಿ ವಿನಾಶ ಒಂದು ಪ್ಲಾಂಟ್ ಗಳು ಮತ್ತೆ ಅನಿಮಲ್ಸ್ ನಾವು ಪ್ರೊಟೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಯಾವ್ದೊಂದು ಆನೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಆ ಒಂದು ಪರ್ಟಿಕ್ಯುಲರ್ ಆನೆಗಳ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಒಂದು ಜಾಗ ನಾನು ಸೆಲೆಕ್ಟ್ ಮಾಡ್ತೀನಿ, ಅದ್ರ ಸುತ್ತಲೂ ಕೂಡ ಒಂದು ಪ್ರೊಟೆಕ್ಟಿವ್ ಏರಿಯಾನ ನಾನು ನಿರ್ಮಿಸ್ತೀನಿ. ಅಲ್ಲಿ ಯಾವುದೇ ರೀತಿಯ ಬೇಟೆಗಳನ್ನ ಆಗ್ಬಾರ್ದು, ಆ ಒಂದು ಅನಿಮಲ್ಸ್ ಗಳನ್ನ ಕೀಳು ಮಾಡಬಾರ್ದು, ಯಾರು ಕೂಡ ಅನ್ಆಥರೈಸ್ಡ್ ಆಗಿ ಪರ್ಮಿಷನ್ ಇಲ್ಲದೆ ಎಂಟ್ರಿನ ಪಡ್ಕೊಳ್ಬಾರ್ದು. ಆ ರೀತಿಯಾಗಿ ಪ್ರೊಟೆಕ್ಷನ್ ಮಾಡೋದು. ಲೈಕ್ ಆ ಒಂದು ವೇನಲ್ಲಿ ಪ್ರೊಟೆಕ್ಷನ್ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ನ್ಯಾಚುರಲ್ ಹ್ಯಾಬಿಟೇಟ್ ಅನ್ನು ಪ್ರೊಟೆಕ್ಷನ್ ಮಾಡೋದ್ರಿಂದ ವಾಟ್ ಎವರ್ ದಟ್ ವಿ ಕನ್ಸರ್ವ್ ದಿ ಥ್ರೆಟೆಡ್ ಅನಿಮಲ್ಸ್ ಅಂತ ಹೇಳ್ತಾರೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ ಒನ್ ಆರ್ನರ್ ರೈನೋಸರಸ್ ಅಥವಾ ಗ್ರೇಟ್ ಒನ್ ಆರ್ನರ್ ರೈನೋಸರಸ್ ಅಂತಕ್ಕಂಥ ಒಂದು ಆರ್ಗಾನಿಸಮ್. ಓಕೆ, ಸೊ ನಥಿಂಗ್ ಬಟ್ ದ ಘೇಂಡಾಮೃಗ ಅಂತ ನಾವು ಏನು ಕರಿತೀವಿ. ಓಕೆ, ಸೊ ಗ್ರೇಟ್ ಒನ್ ಆರ್ನರ್ ರೈನೋಸರಸ್ ಅಂತಕ್ಕಂಥ ಒಂದು ಆರ್ಗಾನಿಸಮ್, ಘೇಂಡಾಮೃಗ ಅಂತ ನಾವೇನ್ ಕರಿತೀವಿ. ಸೊ ಅದನ್ನ ಒಂದು ವಿನಾಶದಂತಿರ್ತಕ್ಕಂಥ ಒಂದು ಆರ್ಗಾನಿಸಮ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಕಾಜಿರಂಗ ಅಂತಕ್ಕಂಥ ಒಂದು ಸ್ಯಾಂಕ್ಚುರಿನ ಮಾಡಿ. ಓಕೆ, ಕಾಜಿರಂಗ ಸ್ಯಾಂಕ್ಚುರಿ ಅಂತ ಹೇಳ್ಬೋದು. ಓಕೆ, ಕಾಜಿರಂಗ ಅಂತಕ್ಕಂಥ ಒಂದು ಸ್ಯಾಂಕ್ಚುರಿನ ಕ್ರಿಯೇಟ್ ಮಾಡಿದ್ದಾರೆ. ಸೊ ವೈಟ್ ವಾಸ್ ಕ್ರಿಯೇಟೆಡ್ ಅಂತ ಹೇಳ್ತಾ ಹೋದ್ರೆ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಒನ್ ಆರ್ನರ್ ರೈನೋಸರಸ್. ಓಕೆ, ಫಾರ್ ದಿ ಪ್ರೊಟೆಕ್ಷನ್ ಆಫ್ ಒನ್ ಆರ್ನರ್ ರೈನೋಸ್, ಒಂದೇ ಒಂದು ಎಳ್ಕೊಂಡಿರ್ತಕ್ಕಂಥ ಘೇಂಡಾಮೃಗಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಕಾಜಿರಂಗ ಸ್ಯಾಂಕ್ಚುರಿ ಇದೆ. ಇವಾಗ ಅಸ್ಸಾಂ ಅಲ್ಲಿ ಈ ಒಂದು ಕಾಜಿರಂಗ ಅಂತಕ್ಕಂಥ ಒಂದು ಸ್ಯಾಂಕ್ಚುರಿ ಇದೆ. ಸೊ ಇಟ್ ಈಸ್ ಮೆಂಟ್ ಫಾರ್ ದಿ ಸೊ ವಿನಾಶದ ಅಂತ ಇರ್ತಕ್ಕಂಥ ಒನ್ ಆರ್ನರ್ ರೈನೋಸ್ ಅಂತ ಆ ಒಂದು ಪರ್ಟಿಕ್ಯುಲರ್ ಅನಿಮಲ್ ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಿರ್ಮಿಸಿರ್ತಕ್ಕಂಥ ಒಂದು ಸ್ಯಾಂಕ್ಚುರಿ ಏನೊಂದು ಅಭಯಾರಣ್ಯ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ, ಸೊ ಲೈಕ್ ಈ ರೀತಿ ಎಷ್ಟೋ ರೀತಿಯಾದ ಒಂದು ಅಭಯಾರಣ್ಯಗಳ ಸ್ಯಾಂಕ್ಚುರೀಸ್ ನ್ಯಾಷನಲ್ ಪಾರ್ಕ್ ಅನ್ನು ನಮ್ಮಲ್ಲಿ ಮಾಡಿದ್ದಾರೆ ಅಂತ. ಅದೇ ರೀತಿಯಾಗಿ ಪ್ಯಾಂಥೇರಿಯಾ ಲಿಯೋ ಅಥವಾ ಲಯನ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸೊ ವಾಟ್ ಎವರ್ ದಟ್ ಗಿರ್ ಅಂತಕ್ಕಂಥ ನ್ಯಾಷನಲ್ ಪಾರ್ಕ್ ಇದೆ ಗುಜರಾತ್ ಅಲ್ಲಿ. ಲೈಕ್ ವೈಸ್ ಈ ರೀತಿಯಾಗಿ ಎಷ್ಟೋ ರೀತಿಯಾದ ಒಂದು ನ್ಯಾಷನಲ್ ಪಾರ್ಕ್ಸ್ ಅನ್ನ ಬಿಲ್ಡ್ ಮಾಡಿದ್ದಾರೆ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಎಂಡೇಂಜರ್ಡ್ ಆರ್ಗಾನಿಸಮ್ಸ್, ಪ್ರೊಟೆಕ್ಷನ್ ಮತ್ತೆ ಕನ್ಸರ್ವೇಷನ್ ಅಂತಕ್ಕಂಥ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಅಂಡರ್. ಸೊ ಇದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಥವಾ ಎಥಿಕಲ್ ಎಬಿಲಿಟಿ ಏನು ಬರ್ತಕ್ಕಂಥ ಒಂದು ಪಾಯಿಂಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಮತ್ತೊಂದು ಪ್ರೊಟೆಕ್ಷನ್ ಹೇಳ್ತಾವ್ರೆ ಅಸೆಂಬ್ಲೇಜ್ ಪ್ರೊಟೆಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. Okay, what is meant by assemblage protection ಅಂತ ಹೇಳ್ತಾವ್ರೆ it is nothing but that protection of the species in a group. Okay, so it is judged to be protection of species in a group. Okay, so ಒಂದು ಸಿಂಗಲ್ ಆರ್ಗನಿಸಮ್ ಒಂದು ಪ್ರೊಟೆಕ್ಟಿವ್ ಏರಿಯಾ ಫಾರ್ಮ್ ಮಾಡಬಹುದು. ಸೊ ಒಂದು ಗ್ರೂಪ್ ಅಲ್ಲಿ ಒಂದು ಗುಂಪಾಗಿ ಒಂದು ಅನಿಮಲ್ಸ್ ಪ್ರೊಟೆಕ್ಟ್ ಮಾಡೋ ತರ ಮಾಡಿದ್ರೆ ಸೊ ವಾಟ್ ಅದನ್ನ ನಾವು ಅಸೆಂಬ್ಲೇಜ್ ಪ್ರೊಟೆಕ್ಷನ್ ಅಂತ ಕರೀತಾ ಹೋಗ್ತೀವಿ. ಓಕೆ, ಇಟ್ ಮೀನ್ಸ್ ಒಂದೇ ರೀತಿಯ ಸ್ಪೀಸೀಸ್ ಎಲ್ಲ ಮೋರ್ ದ್ಯಾನ್ 10 ಅಥವಾ 20 ಸ್ಪೀಸೀಸ್ ಎಲ್ಲ ಒಂದು ಕಡೆ ಸೇರಿದಾಗ ನಾವು ಅಸೆಂಬ್ಲೇಜ್ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡೋ ರೀತಿಯಾಗಿ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಹೌದು. ಸೊ ಇದನ್ನ ನಾವು ಅಸೆಂಬ್ಲೇಜ್ ಪ್ರೊಟೆಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಅಸೆಂಬ್ಲೇಜ್ ಪ್ರೊಟೆಕ್ಷನ್ ಗೆ ಎಕ್ಸಾಂಪಲ್ ಹೇಳ್ತಾವ್ರೆ ಬರ್ಡ್ ಸ್ಯಾಂಕ್ಚುರೀಸ್ ನಾವೆಲ್ಲ ಏನ್ ತಿಳ್ಕೊಂತೀವಿ ಅದನ್ನ ನಾವು ಅಸೆಂಬ್ಲೇಜ್ ಪ್ರೊಟೆಕ್ಷನ್ ಅಂತೀವಿ. ಇಟ್ ಮೀನ್ಸ್ ದಟ್ ಅದರಲ್ಲಿ ಒಂದೇ ರೀತಿಯಾದ ಒಂದು ಬರ್ಡ್ಸ್ ಗಳು ಇರೋದಿಲ್ಲ, ಮೋರ್ ದ್ಯಾನ್ 20-30 ಸ್ಪೀಸೀಸ್ ಆಫ್ ಬರ್ಡ್ಸ್ ಗಳಲ್ಲಿ ಪ್ರೊಟೆಕ್ಷನ್ ಮಾಡೋ ರೀತಿಯಾಗಿ ಒಳ್ಳೆ ಪ್ರೊಟೆಕ್ಟಿವ್ ಏರಿಯಾನ ಕ್ರಿಯೇಟ್ ಮಾಡಿರ್ತಾರೆ ಅಂತ ಹೇಳ್ತಾ ಬರ್ಡ್ಸ್ ಅಂತ ಇದರ ಒಂದು ಅಸೆಂಬ್ಲೇಜ್ ಪ್ರೊಟೆಕ್ಷನ್ ಒಂದು ಎಕ್ಸಾಂಪಲ್ ಗೆ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಆ ರೀತಿ ಫೇಮಸ್ ಆಗಿರ್ತಕ್ಕಂಥ ಒಂದು ಬರ್ಡ್ ಸ್ಯಾಂಕ್ಚುರಿ ಅಂತ ಯಾಕೆ ಅಂದ್ರೆ ಸೊ ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ ಅಂತಕ್ಕಂಥ ಒಂದು ಸ್ಯಾಂಕ್ಚುರಿ. ಓಕೆ, ಇಟ್ ಇಸ್ ಎ ಫೇಮಸ್ ಇಂಡಿಯಾದ ಒಂದು ನಂಬರ್ 1 ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಭಾರತ್
ಫುಡ್ ಬರ್ಡ್ ಸ್ಯಾಂಕ್ಚುರಿ. ಬರ್ಡ್ ಸ್ಯಾಂಕ್ಚುರಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇಟ್ ಇಸ್ ಎ ಫೇಮಸ್ ಬರ್ಡ್ ಸ್ಯಾಂಕ್ಚುರಿ ವಿಚ್ ಈಸ್ ಸಿಚುಯೇಟೆಡ್ ಇನ್ ರಾಜಸ್ಥಾನ್. ಓಕೆ, ರಾಜಸ್ಥಾನದಲ್ಲಿ ಸಿಚುಯೇಟ್ ಆಗಿರ್ತಕ್ಕಂಥ ಒಂದು ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳ್ತಾ ಹೋಗ್ಬೋದು. ರಾಜಸ್ಥಾನ್ ವಾಟ್ ಆಫ್ ದಟ್ ಇಟ್ ಈಸ್ ಕಮ್ ಅಂಡರ್ ದಿ ಅಸ್ಸಾಂ ಬೇಸ್ ಪ್ರೊಟೆಕ್ಷನ್. ಅದು ಯಾವುದು ಬೇಡ. ಸೊ ನಮ್ಮ ಒಂದು ಕರ್ನಾಟಕಕ್ಕೆ ಬರೋಣ. ಸೊ ಶ್ರೀರಂಗಪಟ್ಟಣದಲ್ಲಿ ಏನಿದೆ, ಓಕೆನಾ. ಸೊ ಶ್ರೀರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಅಂತಕ್ಕಂಥ ಒಂದು ಸ್ಯಾಂಕ್ಚುರಿ ಏನಿದೆ. ಓಕೆ, ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ. ಸೊ ನಮ್ಮ ಒಂದು ಮೈಸೂರು ಹತ್ರ ಇರುವಂತಹ ಒಂದು ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳ್ತಾವ್ರು. ಸೊ ಇದು ಕೂಡ ಅಷ್ಟೇ ಒಂದು ಅಸ್ಸಾಂ ಬೇಸ್ ಪ್ರೊಟೆಕ್ಷನ್ ಒಂದು ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ದಿ ಟು ಪ್ರೊಟೆಕ್ಟ್ ದಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಏನೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಿಷಯಕ್ಕೆ ಹೋದ್ರೆ ಹ್ಯಾಬಿಟೇಟ್ ಪ್ರೊಟೆಕ್ಷನ್ ಅಂತಕ್ಕಂಥ ಒಂದು ಪ್ರೊಟೆಕ್ಟಿವ್ ಪ್ರೋಸೆಸ್ ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇಟ್ ಈಸ್ ಸೆಡ್ ಟು ಬಿ ಹ್ಯಾಬಿಟೇಟ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಆ ಒಂದು ಜೀವಿ ಬದುಕತಕ್ಕಂಥ ನ್ಯಾಚುರಲ್ ಹ್ಯಾಬಿಟೇಟ್ ಗೆ ಅದರ ಒಂದು ಸ್ಥಳಾಂತರ ಮಾಡಿದ್ರೇನೆ ಎಲ್ಲಿ ಬದುಕುತ್ತೋ ಅದೇ ಒಂದು ಪರಿಸರದಲ್ಲಿ ಪ್ರೊಟೆಕ್ಟಿವ್ ಲೇಯರ್ನ ಅಥವಾ ಏರಿಯಾನ ಕ್ರಿಯೇಟ್ ಮಾಡುವಂಥದ್ದು. ಸೊ ಅದನ್ನ ನಾವು ಹ್ಯಾಬಿಟೇಟ್ ಪ್ರೊಟೆಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ದ ಮೆಥಡ್ ಆಫ್ ಐಡೆಂಟಿಫಿಕೇಶನ್ it is what is meant by habitat protection andre the method of identification and protection of animals in a larger area. Okay, identification and protection of animals in an larger area with its natural habitat anta ಹೇಳಿ. Okay, with its natural habitat ಅದರ ಒಂದು ಸ್ವಂತವಾಗಿರ್ತಕ್ಕಂಥ ಅದು ಬದುಕಲಿಕ್ಕೆ ಯಾವ ರೀತಿಯಾದ ಒಂದು ಪರಿಸರ ಬೇಕೋ ಅದೇ ಒಂದು ಪರ್ಟಿಕ್ಯುಲರ್ ಪರಿಸರದ ಒಂದು ಹ್ಯಾಬಿಟೇಟ್ ಅನ್ನ ಪ್ರೊಟೆಕ್ಟ್ ಮಾಡೋದನ್ನ ನಾವು ಹ್ಯಾಬಿಟೇಟ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ನಾನು ಹೇಳಿದ್ರೆ ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ಸ್ ಅಂತ ಏನ್ ಕರಿತೀವಿ ಅದೆಲ್ಲದೂ ಕೂಡ ಅಷ್ಟೇ ಒಂದು ಹ್ಯಾಬಿಟೇಟ್ ಪ್ರೊಟೆಕ್ಷನ್ ಒಂದು ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಲೈಕ್ ಸೊ ಈ ರೀತಿಯ ಒಂದು 6 ರೀತಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ ವಾಟ್ ಎವರ್ ದಟ್ ಟು ಕನ್ಸರ್ವ್ ದಿ ಸಂರಕ್ಷಣೆ ಒಂದು ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯನ್ನು ಕನ್ಸರ್ವ್ ಮಾಡಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಈ ರೀತಿಯಾದ ಒಂದು ವಾಟ್ ಎವರ್ ಒಂದು ಪ್ರೊಸೆಸ್ ನ ಅಥವಾ ಫಾಲೋ ಅಪ್ ಮಾಡ್ತಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ಆರ್ ದ ವಾಟ್ ಎವರ್ ದಟ್ ಎ ಕೈಂಡ್ ಆಫ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ ಕಮ್ ಅಂಡರ್ ದಿ ethical utilitarian for the conservation of the biodiversity ಅಂತ ನಾವು ಹೇಳ್ತೀವಿ.